ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ ಟ್ರಿಪ್ ಹೊರಡ್ತಾ ಇದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಕಷ್ಟಪಟ್ಟು ಪ್ಲ್ಯಾನ್ ಮಾಡಿ ಬರ್ತಾ ಇದ್ದೀವಿ. ವೆಹಿಕಲ್ ರೆಡಿ ಇದೆ, ಸೊ ಹೊರಡೋದಷ್ಟೇ ಬಾಕಿ. ಎಲ್ಲೆಲ್ಲಿ ಹೋಗ್ತಾ ಇರೋದು ಡ್ರೈವರ್. ಸೊ ಟ್ರಿಪ್ಪಿಗೆ ಹೊರಟಾದ್ಮೇಲೆ ನಮ್ಮ ಫಸ್ಟ್ ಲೊಕೇಶನ್ ಬಂದ್ಬಿಟ್ಟು ಬೇಲೂರು. ಯಾಕೆಂದರೆ ನಮ್ಮ ಅಕ್ಕ ಅಲ್ಲಿದ್ಲು, ಅವಳನ್ನು ಕರ್ಕೊಂಡು ಹೋಗಬೇಕಾಗಿತ್ತು. ಸೊ ನಮ್ಮ ಅಕ್ಕ ಮನೆಗೆ ಬಂದ್ವಿ. ಮನೆಗೆ ಕರ್ಕೋಬೇಕು ಅಂದರೆ ಆರತಿ ಮಾಡಬೇಕು. ವೆಲ್ಕಮ್ ಯುವರ್ ಸಿಸ್ಟರ್. ಹಾಯ್ ಹಾಯ್ ಗೈಸ್. ಇದು ಟ್ರಿಪ್ ಪ್ಲಾನ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ. ಟ್ರಿಪ್ ಪ್ಲಾನ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿದ್ರಲ್ಲ ಸ್ವಲ್ಪ ಹೈಟ್ ಕಂಡುಬಿಟ್ರಿ. ಈಗ ನೋಡಿದ್ರೆ ತಿಂಡಿ ಏನು ಮಾಡಿದೆ? ಬಾಯಿಲಿ ಇಲ್ಲಿಗೆ ಬಾ. ಹಾಂ ಎಲ್ಲಿ ಎಲ್ಲಿ ಮಾಡಿದೆ? ಏನೋ ಸ್ಲಿಪ್ಪರ ಶೂ ಇದಾವ. ನಾನು ಓಯ್ ಬಾರೋ. ಏ ನಂದು ಅಕ್ಕಪ್ಪ ಅದು ಇರ್ಲಿ ಬಿಡು ಕಿರಣ. ಬರೀ ವಾಟರ್ ಬಾಟ್ಲು ಒಂದು ಸೋಯಿ ನೀರು ಕೇಳ್ತಾ ಇರ್ತಾನಲ್ಲ, ಮಧ್ಯೆ ಕೂತ್ಕೋತೀಯ ನೀನು? ಅಲ್ಲಿ ಸೋಯ್ ಕರಿತಾ ಮಾವನ್ ಬಸ್ ಸ್ಟ್ಯಾಂಡ್ ಅದಕ್ಕೆ ಹೋಗೋದು. ಇಲ್ಲ ನಿನಗೆ ರಜಾ ಕೊಡ್ತಾರಮ್ಮ, ನೀನು ಮ್ಯಾನೇಜರು, ಕೊಡ್ತಾರೆ. ನಾವು ಬಡಪಾಯಿಗಳು ಈಗ ನನಗೆ ಕೈಗೆ ಕಾಲ್ಗೆ ಸಿಗ್ತಾ ಇದೀವಿ. ಹೌದು. ಸೋಯ್ ತಿರ್ಗು ಇಲ್ಲ, ಹಾಯ್ ಮಾಡು ಸೋಯ್. ಸರಿ, ಆ ಹುಡುಗಿ ಹೆಂಗ್ ನಿಂತಿತ್ತು ಅಂದ್ರೆ ರನ್ ಆಗ್ತುಂಟು. ಹೌದು, ಅದು ಅಷ್ಟು ಬೇಕಾಗ ಪ್ಲೀಸ್. ಇವತ್ತು ಇದೇ ತರ ಮಳೆ ಬೇಡ. ಹೋಗಲ್ಲ, ಆಶೀರ್ವಾದ ತಗೋಬರಲ್ಲ. ಇಲ್ಲಿ ಬ್ಲಾಗ್ ಬೇರೆ ಮಾಡ್ತಿದ್ದಾರೆ. ಬ್ಲಾಗ್ ಅಕ್ಕಿರ ಬ್ಲಾಗ್ ಇಲ್ಲೊಂದ್ಸಲ ನೋಡ್ರಿ. ಸೊ ಅದಾದಮೇಲೆ ನಾವು ಫಸ್ಟ್ ಹೊರಟಿದ್ದು ಬೆಟ್ಟದ ಭೈರವೇಶ್ವರ ಕಡೆಗೆ. ನಾವು ಮಾಡಲ್ಲ. ವಾವ್ ಅಮೇಜಿಂಗ್. ಇದು ಬ್ಯಾಕ್ಗ್ರೌಂಡ್ ನೋಡಿ ಫ್ರೆಂಡ್ಸ್, ವೆದರ್ ಹೆಂಗಿದೆ, ಸ್ವರ್ಗ ತರ ಇದೆ. ಜನರೇ ಬನ್ನಿ ಬನ್ನಿ, ಜನರೇ ಬನ್ನಿ ಬನ್ನಿ, ಜನರೇ ಬನ್ನಿ ಬನ್ನಿ. ಸೊ ನೀನ್ ಹೇಳವ, ಮಾತಾಡ್ತೀಯ ಮಗನೇ? ಏ ಸಕ್ಕತ್ತಾಗೈತೆ, ಬಂದಿರ್ತೀವಿ ಬರ್ತೀವಿ ಅಲ್ಲ. ನಾನು ನೋಡ್ತಿರ್ತೀನಿ, ನಂಗೆ ಬೇಜಾರು. ಎಲ್ಲಿ ಕರ್ಕೊಯ್ತಿದ್ರಿ ಹೇಳಿ? ಬೆಟ್ಟದ ಭೈರವೇಶ್ವರ. ಕರ್ಸ್ ಬಾಯ್. ವರ್ಷ ನೀಟಾಗಿ ಒರೆಸ್ಬೇಕು. ಹಂಗೆ ಸೂಪರ್. ನೆಕ್ಸ್ಟ್ ಕೆಲವೊಂದ್ಸಲ ಹೇಳ್ತೀವಲ್ಲ, ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಚೆನ್ನಾಗಿರುತ್ತೆ ಅಂತ. ಆ ರೇಂಜ್ಗೆ ಸಕ್ಕತ್ತಾಗಿತ್ತು. ಬೋರ್ಡ್ ನೋಡ್ಕೊಬಿಡಿ, ಬ್ಲರ್ ಐತೆ ಅಂತ ಕಾಣಿಸ್ತದೆ. ಯಾಕಂದ್ರೆ ಇನ್ನೂ ಎಷ್ಟು 6 ಕಿಲೋಮೀಟರ್ ಉಂಟಾ? ತಡೀರೋ, ಇಲ್ಲೇ ಜಂಪ್ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಾಡೋಣ. ಇಲ್ಲಿ ಬಿಟ್ಟು ನೀನ್ ಇಸ್ಕೊಂಬಂದೆ ಈಗ ಸೀಟ್ ನಿಧಾನಕ್ಕೆ ಬಾ ಮಗನೇ. ನೋಡಿ ಹಾಯ್ ಮಗನೇ, ಇಲ್ಲಿ ಹಾಯ್. ನಾವು ಎಲ್ಲಿಗೆ ಬಂದಿದ್ದೀವಿ? ಎಲ್ಲಿಗೆ ಬಂದಿದ್ದೀವಿ ನಾವು? ಓ ನೈಸ್.
ಹತ್ಬೇಕು ಕಮಾನ್ ಬ್ರೋ. ಓಯ್ ಇಟ್ಕೊ ನೀನೆ ಇಟ್ಕೊತೀಯಾ? ಮಾತಾಡ್ಬೇಕು, ಮಾತಾಡ್ಸು ಯಾರನ್ನ. ನಿಧಾನ, ಮೊಬೈಲ್ ನೀಟಾಗಿ ಇಟ್ಕೋಬೇಕು. ಒಂದಷ್ಟು ಏನ್ ಗೊತ್ತಾ, ಇಲ್ಲಿ ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎವ್ರಿವನ್. ನಾವು ಇವತ್ತು ಬೆಟ್ಟದ ಭೈರವೇಶ್ವರ. ಹಾಂ ಹೇಳಮ್ಮ, ಹೇಳ್ತೀರಾ? ಹೇಳ್ರಿ ರೀ. ಕರೆಕ್ಟ್ ಟೈಮಿಗೆ ಮಳೆ. ಎಲ್ಲ ಮಳೆ ಬಂದಾಗ ಅಷ್ಟೇ ಅವಶ್ಯಕತೆ. ಯಾರು? ಒಳ್ಳೆ ಮಳೆ ಬರ್ತಾ ಇದೆ. ಅದಕ್ಕೆ ಇಷ್ಟೊಂದು ಜನ ಬರ್ತಾರೆ. ಫ್ರೆಂಟೇ ಆಗ್ತಾರೆ ಬರಕ. ಮ್ಯಾನೇಜರ್ ಮಂಗಮ್ಮ. ಪ್ರೀ ವೆಡ್ಡಿಂಗ್. ಹಾಯ್ ಇಬ್ರು ಒಂದೇ ಇಟ್ಟಿದ್ದೀರಾ? ಅಣ್ಣ 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 ಒಂದಕ್ಕೂ ಬಂದಿಲ್ಲ. ಅಣ್ಣ ಅಲ್ಲಿ ಬಾರು, ಇಲ್ಲಿ ಬಾರು. ಗೈಸ್, ಬಂದಿರೋದು ಬೆಟ್ಟದ ಭೈರವೇಶ್ವರ. ಫುಲ್ಲು ಮಳೆ ಚೆನ್ನಾಗಿ ಹೊಡಿತಾ ಇದೆ. 5 ನಿಮಿಷ ಹೊಡೆಯುತ್ತಾ 5 ನಿಮಿಷ ಸುಮ್ಮನೆ ಇರ್ತದೆ. ಎಂಥ ವೆದರ್ ಅಂದರೆ ಸಕ್ಕದಾಗೈತೆ ನೋಡಿ. ಏನು ಕಾಣಿಸ್ತಿಲ್ಲ. 5 ಮಿನಿಟ್ಸ್ ಒಂದು ಸರಿ ಕಾಣಿಸುತ್ತೆ. ವಿಡಿಯೋ ಏನು ಮಾಡ್ತಿದ್ದೀನಲ್ಲ. ಯಾವುದೋ ಒಂದು ಅಮಾಯಕ ಹುಡುಗಿ ಬರ್ತಾ ಇದೆ. ನೈಸ್, ಚೆನ್ನಾಗಿದೆ ಗೈಸ್. ಆದರೆ ಅದೇ ಥರ ಮಳೆನೂ ಇದೆ, ತುಂಬ ರಶ್ ಇದೆ. ರಶ್ ಅಂದರೆ ಓಕೆ, ಪರವಾಗಿಲ್ಲ. ಕೆಳಗಿಂದ ತೆಗೆದು ಫಸ್ಟ್ ನಿಂತು ತಗೋ. ನೋಡು ಹೇಗೆ ಬಂತು. ಏನವ ಬೆಟ್ಟದ ಭೈರವೇಶ್ವರ ಮುಗಿಸಿ ಮತ್ತೆ ರಿಫ್ರೆಶ್ ಆಗಿ ಹೆಂಗೋ ಫುಲ್ ನೆಂದೋಗಿದ್ವಿ. ರಿಫ್ರೆಶ್ ಆಗಿ ಶರ್ಟ್ ಚೇಂಜ್ ರಿಫ್ರೆಶ್ ಆಗಿ ಇವಾಗ ದೇವ್ರ ಮನೆಗೆ ಹೋಗ್ತಾ ಇದೀವಿ. ರೋಡ್ ಮಾತ್ರ ಗೊತ್ತಾಗ್ತಿಲ್ಲ. ಹಾಂ ಗೈಸ್, ರೆಡಿ ಆಯ್ತವ್ರೆ ಗೈಸ್. ತುಂಬ ಚಳಿ ಮಾತ್ರ. ಅವಾಗಲೇ ತೋರಿಸಿದ್ನಲ್ಲ ಲೇಕ್ ಅಂತ. ಲೇಕ್ ಅವಾಗಲೇ ತೋರಿಸಿದ ಲೇಕ್ ಇದು. ತುಂಬ ಚೆನ್ನಾಗಿದೆ ವೆದರ್ಗೂ ಚಿಲ್ಲಾಗಿ ಚೆನ್ನಾಗಿದೆ. ಗ್ರೀನರಿ. ಹಾಂ
ಹೇಳಿ ಹೇಳಿ. ವೆದರ್ ಸಖತ್ತಾಗಿದೆ, ಬಟ್ ಮಳೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮೂಡ್ ಅಪ್ಸೆಟ್ ಆಗ್ತಾ ಇದೆ. ಬಟ್ ಸೂಪರ್ ಆಗಿದೆ, ವೆದರ್ ಮಾತ್ರ ಆಸಮ್. ಇದು ಟ್ರಿಪ್ ಪ್ಲಾನ್ ಮಾಡಿದ್ದು ಯಾರು ಗೊತ್ತಾಗ್ಲಿಲ್ಲ. ನಾನಲ್ಲ 100% ನಾನಲ್ಲ. ಯಾಕೆ ಗುರು ಹಿಂಗಂತ ಇದ್ದೀರಾ? ಕೊಡ್ಗೆ ಡೋರ್ ಹಿಂದ್ಗಡೆ ತೆಗಿರಿ. ಬರ್ತಾ ಇದೀವಿ ಗೈಸ್. ಹೇಳ್ಬಿಡಿ ಈಗ ಏನೇನು ತಿಂದೆ ಅಂತ ಹೋಲಿ. ಫೇಮಸ್ ಆಗಿರೋದು ಹೇಳ್ಬೇಕು ಅಷ್ಟೇ. ಊಟ ಎಲ್ಲ ಮುಗಿಸ್ಕೊಂಡು ಗೈಸ್ ನಾವು ನೆಕ್ಸ್ಟ್ ಹೊರಟಿದ್ದೆ ಹೊರನಾಡು ಕಡೆಗೆ. ರೋಡ್ ಮಾತ್ರ ಸೂಪರ್ ಆಗಿತ್ತು. ನಾನೇ ಡ್ರೈವ್ ಮಾಡ್ತಾ ಇದ್ದೆ. ಹಾಯ್ ಗಾಯ್ಸ್, ಇದು ಲಾಸ್ಟ್ ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಫುಲ್ ಕರ್ವಿದೆ. ಗಾಡಿ ಹೊರನಾಡಿಗೆ ಬರೋ ಅಷ್ಟೊತ್ತಿಗೆ 8:15. ಸೊ ಯಾವುದು ಶ್ರೀ ಮಾತಾ ರೆಸಿಡೆನ್ಸಿಲಿ ಕಡಿಮೆಗೆ ರೂಮ್ ಸಿಗುತ್ತೆ, ಪರವಾಗಿಲ್ಲ, ಓಕೆ. 8:21 ಕರೆಕ್ಟಾಗಿ ಟೈಮು. ನೋಡಿ ವೆದರ್ ಹೆಂಗಿದೆ. ಎಲ್ಲ ರೆಡಿಯಾಗಿ ದೇವಸ್ಥಾನದ ಕಡೆ ಹೊರಟ್ವಿ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ತುಂಬ ಕ್ಲೀನಾಗಿತ್ತು, ಖುಷಿನೂ ಆಯಿತು ದೇವಸ್ಥಾನ ಹೇಗಿದೆ ಅಂತ. ದರ್ಶನ ಆದಮೇಲೆ ಸೀದಾ ನಮ್ಮ ಮನೆ ಕಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.